Good morning, students. The subject is cost management in the third chapter, standard costing and variance analysis. Let us continue with the sixth one. So, it is expected question. ಇದೇ ರೀತಿ ಕೇಳ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ಕನ್ವರ್ಟ್ ಮಾಡಬೇಕು ಕ್ವಾಂಟಿಟೀಸು ಅಂತ. ಇಲ್ಲಿ ಪ್ರಾಬ್ಲಮಲ್ಲಿ ಕೆ ಜಿಸು ಟನ್ಸಲ್ಲಿ ಕೊಟ್ಟವ್ರೆ. ಅಂದರೆ ಯಾವ ರೀತಿ ಕನ್ವರ್ಷನ್ ರೇಟ್ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಜಸ್ಟ್ ಲುಕ್ ಆನ್ ಟು ದಿ ಪ್ರಾಬ್ಲಮ್. ದ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಟು ಪ್ರೊಡ್ಯೂಸ್ 1 ton of chemical X is 3 is as follows ಅಂತ ಹಾಕ್ಕೊಳ್ಳಿ. ಸೊ 300 kgs of material A at rupees 10 per kg ಅಂತಂದರೆ ಇದು ಕ್ವಾಂಟಿಟಿ, ಇದು ಪ್ರೈಸ್. ಅದೇ ರೀತಿ 400 kgs of material B at rupees 5 per kg ಮತ್ತು 500 kgs of material C at rupees 6 per kg. ಸೊ ಟೋಟಲ್ ಎಷ್ಟಿದೆ? 200 ಅಷ್ಟು ಕೆ ಜಿಸ್ ಅನ್ನೋದು ಅವರು ಔಟ್ಪುಟ್ ತೆಗಿತಾ ಇದ್ದಾರೆ ಅಂತ. ಸೊ ಡ್ಯೂರಿಂಗ್ ದ ಪೀರಿಯಡ್ 100 tons of chemical X were produced from the usage of 35 tons of material A at cost of rupees 9,000 per ton. So here the given 9,000 of per ton ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆ ಜಿಸಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಟನ್ಸಲ್ಲಿ ಕೊಟ್ಟಿದ್ದಾರೆ ಅಂತಂದರೆ. ಸೊ ಇಯರ್ ನಾವು ಕನ್ವರ್ಷನ್ ರೇಟ್ ಬಂದುಬಿಟ್ಟು 1 ton is equal to 1000 kgs. ಸೊ ನಾವು ಕನ್ವರ್ಟ್ ಮಾಡ್ಕೋಬೇಕು ಟನ್ಸಿಂದ ಕೆ ಜಿಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟನ್ಸಿಂದ ಇದು ಕೆ ಜಿಸ್ ಕನ್ವರ್ಟ್ ಮಾಡ್ಕೋಬೇಕು, ಇದು ಅಷ್ಟೇ ಕೆ ಜಿಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನಾನು ಮತ್ತೆ ಹೇಳ್ತೀನಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಸೊ ನೆಕ್ಸ್ಟ್ 4000 ton ಪರ್ ಮೆಟೀರಿಯಲ್ ಬಿ ಅಟ್ ಕಾಸ್ಟ್ ಆಫ್ rupees 6,000 per ton, 53 tons of material C at a cost of rupees 7,000 per ton. So calculate material variance. They asked to calculate the material variance. So totally 4 formulas will come. Then so first ಇಲ್ಲಿ ಏನು ಬರುತ್ತೆ? ಮೆಟೀರಿಯಲ್ಸ್ ಏನಿದೆ ಮತ್ತು ಸ್ಟ್ಯಾಂಡರ್ಡ್, ಆ್ಯಕ್ಚುಯಲ್. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ಗೆ ಎಷ್ಟು? ಫಾರ್ 100 tons ನೋಡಿ 100 ಅಂತಿದೆ. ಸೊ 100 tonsಗೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಯಲ್ ಫಾರ್ 100 tons. ಸೊ ಇಲ್ಲಿ ಕ್ವಾಂಟಿಟಿ ಬರುತ್ತೆ, ಪ್ರೈಸ್, ಕಾಸ್ಟ್. Quantity, price, cost format is very compulsory. Have to put a material A, B, C total. So ನೋಡೋಣ. Conversion rate for 1 ton is equal to 1000 kgs. ಅವರು ಎಷ್ಟು ಹೇಳ್ತಾ ಇದ್ದಾರೆ? 1 ಟನ್ಗೆ 1000 kgs ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ 1 ಟನ್ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವು 100 tonsಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ನೋಡಿ. ಫಾರ್ ಎಕ್ಸಾಂಪಲ್ ಒಂದ್ರದ್ದು ಸ್ಟ್ಯಾಂಡರ್ಡ್ದು ಮೆಟೀರಿಯಲ್ ಎ ತೆಗೆದುಕೊಳ್ಳೋಣ. ಸೊ 1 ಟನ್ಗೆ 300 kgs ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದರೆ 100 tonsಗೆ ಎಷ್ಟು ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 300 × 100 ಡಿವೈಡೆಡ್ ಬೈ 1. ಸೊ ಎಷ್ಟು? 30,000 ಬಂತು. 30,000 ಪ್ರೈಸು ಕೆ ಜಿಸಲ್ಲಿ ಕೊಟ್ಟಿದ್ದಾರೆ, 10 ಇದೆ ಅಂತಂದರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? 3 lakhs ಅಷ್ಟು ಕಾಸ್ಟ್ ಅನ್ನೋದು, ಟೋಟಲ್ ಕಾಸ್ಟ್ ಅನ್ನೋದು ಆಗುತ್ತೆ. ಅದೇ ರೀತಿ ಮೆಟೀರಿಯಲ್ ಬಿಗೂ ಮಾಡ್ಕೊಳ್ಳಿ. ಮೆಟೀರಿಯಲ್ ಬಿಗೆ ಸೇಮ್ ಪ್ರೊಸೀಜರ್. ಸೊ ಮೆಟೀರಿಯಲ್ ಬಿಗೆ ಎಷ್ಟು ಬರುತ್ತೆ? 400 × 100 ಡಿವೈಡೆಡ್ ಬೈ 1 ಅಂತಂದರೆ 40,000 ಬರುತ್ತೆ. ಪ್ರೈಸ್ ಬಂದುಬಿಟ್ಟು 5 are 20 5 20,000 2 lakhs.
ಅದೇ ರೀತಿ ಮೆಟೀರಿಯಲ್ಸಿಗೂ ಮಾಡೋಣ. 500 ಇಂಟು 100 ಡಿವೈಡೆಡ್ ಬೈ 1 ಇಟ್ ಈಸ್ 50,000. ಸೊ ಪ್ರೈಸ್ ಬಂದುಬಿಟ್ಟು 6 ಇದೆ. 6 ಮಾಡಿಕೊಂಡ್ರೆ 3 ಲ್ಯಾಕ್ಸ್ ಅಷ್ಟು ಬರುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ? 3, 6, 7, 8 ಲ್ಯಾಕ್ಸ್. ಕ್ವಾಂಟಿಟಿ ಬಂದುಬಿಟ್ಟು ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬರುತ್ತೆ? 9, 10, 11, 12, 1,20,000. ಸೊ ನಮಗೆ ಸ್ಟ್ಯಾಂಡರ್ಡ್ ಅನ್ನೋದು ಸಿಕ್ತು. ಇವಾಗ ಆ್ಯಕ್ಚುಲ್ ನೋಡೋಣ. ನಾವು ಕ್ವಾಂಟಿಟಿ ಯಾವುದ್ರ ಮೇಲೆ ತೆಗೆದುಕೊತಾ ಇದ್ದೀವಿ? ಸೊ ಆ ಕ್ವಾಂಟಿಟಿ ಅನ್ನೋದು ಕೆ ಜಿಸಲ್ಲಿ ತೆಗೆದುಕೊತಾ ಇದ್ದೀವಿ. ಸೊ ಇಲ್ಲಿ ಟನ್ಸಲ್ಲಿ ಕೊಟ್ಟಿದ್ದಾರೆ, ನಾವು ಕೆ ಜಿಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಷನ್ ನೋಡಿ. ಎಕ್ಸಾಂಪಲ್ದು ಸ್ಟ್ಯಾಂಡರ್ಡ್ ಆಯ್ತಲ್ಲ, ಆ್ಯಕ್ಚುಯಲ್ ಮೆಟೀರಿಯಲ್ ಏದು ಕ್ವಾಂಟಿಟಿ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬಂದುಬಿಟ್ಟು 35 ಟನ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆ ಜಿಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 35 ಇಂಟು 1000 ಕೆ ಜಿಸ್ಗೆ ಅಂತಂದರೆ, ಸೊ 35 ಇಂಟು 1000 ಮೀನ್ಸ್ 35,000 ಬರುತ್ತೆ. ವಿತೌಟ್ ಸೇಯಿಂಗ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 35 ಇಂಟು 1000 35,000. ಅದೇ ರೀತಿ ಬಿಗೂ ಅಷ್ಟೇ ಸೇಮ್. ಕ್ವಾಂಟಿಟಿ ಇಸ್ ಈಕ್ವಲ್ ಟು, ಸೊ ಎಷ್ಟು ಟನ್ಸ್ ಹೇಳ್ತಾ ಇದ್ದಾರೆ? 42 ಟನ್ಸ್ ಹೇಳ್ತಾ ಇದ್ದಾರೆ. 42 ಇಂಟು 1000 ಕೆ ಜಿಸ್ಗೆ ನಾವು ಕನ್ವರ್ಟ್ ಮಾಡ್ತಾಯಿದ್ದೀವಿ. ಸೊ 42 ಇಂಟು 1000 42,000 0 ಬರುತ್ತೆ ಕೆ ಜಿಸ್. ಸೊ ಅದೇ ರೀತಿ ಸಿಗೂ ಅಷ್ಟೇ. ಕ್ವಾಂಟಿಟಿ ಎಷ್ಟಿದೆ ಟನ್ಸು? 53 ಇಂಟು 1000 ಕೆ ಜಿಸ್. ಇದು ಕನ್ವರ್ಷನ್ ನಾವು ಮಾಡ್ಕೊತಾ ಇರೋದು. ಬೇಕಾದರೆ ಇದು ನೋಡಿ. ಸೊ 53 ಇಂಟು 1000ಗೆ 53,000 ಕೆ ಜಿಸ್ ಬಂತು. ಸೊ ನಮ್ಮ ಕ್ವಾಂಟಿಟಿದು ಆ್ಯಕ್ಚುಲ್ ಸಿಕ್ತು. ಒಂದು 35,000, ನೆಕ್ಸ್ಟ್ 42,000, ನೆಕ್ಸ್ಟ್ 53,000. ಸೊ ಇದು ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿದ್ರಿ. ಸೊ ಟೋಟಲ್ ನೋಡೋಣ. 35,000 ಪ್ಲಸ್ 42,000 ಪ್ಲಸ್ 53,000 ಇಟ್ ಈಸ್ 1,30,000. ಪ್ರೈಸು ಅವರು ಪರ್ ಟನ್ ಕೊಟ್ಟಿದ್ದಾರೆ. ನಮ್ಗೆ ಬೇಕಾಗಿರೋದೇನು? ಪರ್ ಕೆ ಜಿ. ನಮಗೆ ಪರ್ ಕೆ ಜಿ ಬೇಕಾಗಿರೋದು. ಸೊ ಯಾವ ರೀತಿ ಮಾಡ್ಕೋಬೋದು ಟನ್ನಿಂದ? ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಕ್ವಾಂಟಿಟಿದಾಯ್ತಲ್ಲ, ಇದು ಪ್ರೈಸ್ ನೋಡೋಣ. ಫಾರ್ ಎಕ್ಸಾಂಪಲ್ ಪ್ರೈಸ್ಗೆ ಹೆಂಗೆ ಬರುತ್ತೆ, ನಾವು ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಪ್ರೈಸು ಅಂತಂದರೆ, ಫಾರ್ ಎಕ್ಸಾಂಪಲ್ ಎಷ್ಟು ಮೆಟೀರಿಯಲ್ 9,000 ಇದೆಯಲ್ಲಪ್ಪ, 9,000 ಟನ್ಸಿಂದ ಕೆ ಜಿಸ್ನ ಇದು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಪರ್ ಕೆ ಜಿ ಅನ್ನೋದು ಸಿಗುತ್ತೆ 9. ಸೊ ಅದೇ ರೀತಿ ಬಿದು ನೋಡೋಣ. 6,000 ಟನ್ ಡಿವೈಡೆಡ್ ಬೈ 1000 ಕೆ ಜಿಸ್. ಸೊ 6 ಬರುತ್ತೆ. ಆಮೇಲೆ ಸಿದು 7,000 ಟರ್ನ್ ಡಿವೈಡೆಡ್ ಬೈ 1000 ಕೆ ಜಿಸು 7 ಪರ್ ಕೆ ಜಿ ಬರುತ್ತೆ. ಅಂತಂದರೆ 9, 6, 7. 35,000 ಇಂಟು 9 ಇಟ್ ಈಸ್ 1,15,000. ಅದೇ ರೀತಿ 42,000 ಇಂಟು 6 ಇಟ್ ಈಸ್ 2,52,000. 53,000 into 7 it is 3,71,000. ಸೊ ಟೋಟಲ್ ಕಾಸ್ಟ್ ನೋಡ್ಕೊಳ್ಳೋಣ. 9,38,000 ಬರುತ್ತೆ. ಸೊ ಟೋಟಲ್ ಆಗಿ ಕಾಸ್ಟ್ ಅನ್ನೋದು ಆ್ಯಡ್ ಮಾಡಿಕೊಂಡ್ರೆ ಇವಾಗ ಗೊತ್ತಾ ಪರ್ ಟನ್ನಿಂದ ಕೆ ಜಿಸ್ಗೆ ಹೆಂಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ. ಇದೆಲ್ಲ ಟನ್ನು, ಇದೆಲ್ಲ ಕೆ ಜಿ. ಸೊ ಇದು ಅಷ್ಟೇ ಟನ್ಸಿಂದ ಕೆ ಜಿಸ್ಗೆ ನಾವು ಮಾಡ್ಕೊಂಡಿರೋದು. ಸೊ ದಿಸ್ ಈಸ್ ಅ ಫಾರ್ಮೇಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಟರ್ಸಲ್ಲೂ ಕೊಟ್ಬಿಡ್ಬೋದು, ಅಂತಂದರೆ ಕಿಲೋಮೀಟರ್ಸು ಮೀಟರ್ಸಲ್ಲೂ ಕೊಟ್ಬಿಡ್ಬೋದು. ನೋಡ್ಕೋಬೇಕು, ನೀವು ಇದೆಲ್ಲ ತಿಳ್ಕೋಬೇಕು. ಸೊ ಫಸ್ಟ್
First, what we need to calculate? First, calculation of material cost variance. Formula ಬಂದ್ಬಿಟ್ಟು material cost variance is equal to standard cost minus actual cost. So standard cost ಟೋಟಲ್ ಆಗಿ ಅಲ್ಲೇ ಇಲ್ಲ ಇದೆ. ಎಷ್ಟಿದೆ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ 8 lakhs ಇದೆ. ಡೈರೆಕ್ಟಾಗಿ ಹಾಕೊಂಡ್ಬಿಡೋಣ. ನಮಗೆ ಸಪ್ರೇಟು ಇದು 3 lakhs ಇದೆ ಮತ್ತು ಆ್ಯಕ್ಚುಯಲ್ ಕಾಸ್ಟು 3,15,000 ಇದೆ. ಲೆಸ್ ಮಾಡಿಕೊಂಡ್ರೆ ಅಡ್ವರ್ಸೇ ಬರುತ್ತೆ. ಸೊ ಅದೆಲ್ಲ ಇಲ್ಲ, ಡೈರೆಕ್ಟಾಗಿ ನಾವು ಹಾಕ್ಕೋಬೋದು. ಇಲ್ಲ ಓಕೆ, ನೋ ಪ್ರಾಬ್ಲಮ್. ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಸಿಗುತ್ತೆ. ನಾವು ಆಲ್ರೆಡಿ ಇಲ್ಲೇ ಫಾರ್ಮೆಟಲ್ಲಿ ಮಾಡಿದ್ದೀವಿ. 3,15,000. ಸೊ ಇದು ಅಷ್ಟೇ 2 lakhs. ನೆಕ್ಸ್ಟ್ 2,52,000. ಸೊ ಇದು ಅಷ್ಟೇ 3 lakhs. 3,71,000. ಸೊ ಲೆಸ್ ಮಾಡಿಕೊಂಡ್ರೆ ಎಲ್ಲ ಅಡ್ವರ್ಸೇ ಬರುತ್ತೆ ಅನ್ಕೊತೀನಿ. ಸೊ ಎಸ್, -15,000 ಅಡ್ವರ್ಸ್. ಇದು ಅಷ್ಟೇ ಲೆಸ್ 52,000 ಅಡ್ವರ್ಸ್, ಲೆಸ್ 71,000 ಅಡ್ವರ್ಸ್. ಸೊ 15,000 ಪ್ಲಸ್ 52,000 ಪ್ಲಸ್ 71,000 ಪ್ಲಸ್ ಮಾಡ್ಕೊಂಡ್ರೆ ಈಗ ಟೋಟಲ್ ಆಗಿ ನಮಗೆ 1,38,000 ಅಡ್ವರ್ಸೇ ಬರುತ್ತೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಆಯಿತು. ನೆಕ್ಸ್ಟ್ ಈಸ್ ಸೆಕೆಂಡ್ ಒನ್ ಈಸ್ calculation of material price variance. So material price variance is equal to actual quantity into standard price minus actual price. So A, B, C. ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಎ ಎಷ್ಟಿದೆ 35,000 ಇದೆ. ಬಿದು ಬಂದುಬಿಟ್ಟು 42,000 ಇದೆ. ಸಿದು ಬಂದುಬಿಟ್ಟು 53,000 ಇದೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಪ್ರೈಸ್ದು ಎ ಬಂದುಬಿಟ್ಟು 10, ಬಿದು ಬಂದುಬಿಟ್ಟು 5, ಸಿದು ಬಂದುಬಿಟ್ಟು 6. ಆ್ಯಕ್ಚುಯಲ್ ಪ್ರೈಸು ಅಷ್ಟೇ ಎ 9, ಬಿ 6, ಸಿ 7. ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟಲ್ಲಿ ಬ್ರಾಕೆಟಲ್ಲಿ ಇರೋದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತೆ ಇಂಟು ಮಾಡ್ಕೋಬೇಕು. ಫೇವರಬಲ್ಲೇ ಬರುತ್ತೆ. ಸೊ 35,000 ಫೇವರಬಲ್. ಎಲ್ಲ ಅಡ್ವರ್ಸ್ ಬರ್ಬೋದು. 5 - 6 - 1 -42,000 ಅಡ್ವರ್ಸ್. ಸೊ ಇದು ಅಷ್ಟೇ 1 ಬರುತ್ತೆ. 6 - 7 1 ಬರುತ್ತೆ. 1ಇಂದ 52,000 ಮಲ್ಟಿಪ್ಲೈ ಮಾಡಿದ್ರೆ -53,000 ಅಡ್ವರ್ಸ್ ಮಾಡೋಣ. 35,000 - 42,000 - 53,000 ಇಟ್ ಈಸ್ -60,000 ಅಡ್ವರ್ಸೇ ಬರುತ್ತೆ. ಕಾಣಿಸ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. In this, material usage variance is equal to standard price into standard quantity minus actual quantity. Standard price ಎಷ್ಟಿದೆ? ಸ್ಟ್ಯಾಂಡರ್ಡ್ ಪ್ರೈಸ್ ಎ 10, ಬಿ 5, ಸಿ 6 ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಎದು ಬಂದುಬಿಟ್ಟು 30,000, ಬಿದು ಬಂದುಬಿಟ್ಟು 40,000, ಸಿದು ಬಂದುಬಿಟ್ಟು 50,000. ಯಾ ಕರೆಕ್ಟಾಗಿದೆಯಾ? ಓಕೆ. ಆ್ಯಕ್ಚುಯಲ್ ಕ್ವಾಂಟಿಟಿ 35,000 ಎ, 42,000 ಬಿ, ಸಿದು ಬಂದುಬಿಟ್ಟು 53,000. ಕ್ಯಾಲ್ಕುಲೇಟ್ ಮಾಡೋಣ. ಸೊ 30,000 - 35,000 - 5,000 into 10 it is 50,000.
ಅಡ್ವರ್ಸ್. ಅದೇ ರೀತಿ ಇದು 40,000 ಮೈನಸ್ 42,000 ಅಂತಂದರೆ ಮೈನಸ್ 2,000 ಇಂಟು 5 ಮಾಡಿದ್ರೆ 10,000 ಬರುತ್ತೆ, ಮೈನಸ್ 10,000 ಬರೋದು. ಇದು ಅಷ್ಟೇ ಅಡ್ವರ್ಸ್. ನೆಕ್ಸ್ಟ್ ಸೊ 53,000 ಅಂದರೆ 50,000 ಮೈನಸ್ 53,000 ಅಂದರೆ ಮೈನಸ್ 3,000 ಬರುತ್ತೆ ಇಂಟು 6 ಮೈನಸ್ 18,000. ಇದು ಅಷ್ಟೇ ಅಡ್ವರ್ಸ್. ಟೋಟಲ್ ಮಾಡೋಣ. 50,000 ಪ್ಲಸ್ 10,000 60,000 ಪ್ಲಸ್ 17,000 78,000. ಇದು ಅಷ್ಟೇ ಅಡ್ವರ್ಸೇ ಬರುತ್ತೆ. 7. ಸೊ ನೆಕ್ಸ್ಟ್ fourth one is calculation of material mix variance. Material mix variance is equal to revised standard quantity minus actual quantity into standard price. So already A B C ಒಂದು ಲೈನ್ ಬಿಡೋಣ ಟೋಟಲ್ ಮಾಡೋಕ್ಕೆ ಅಂತ. ನಾನು ಪ್ರತಿಯೊಂದು ಪ್ರಾಬ್ಲಮಲ್ಲಿ ಇದೆ ಮಿಸ್ ಮಾಡ್ತಾರೆ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಬರುತ್ತೆ. ಸೊ ಇವಾಗ ಒಂದೊಂದೇ ಮಾಡ್ಕೊಂಡು ಹೋಗೋಣ. A B C ಯಾಕಂದರೆ ಸ್ಪೇಸ್ ಜಾಸ್ತಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಏದು ಎಷ್ಟಿದೆ 30,000 ಇದೆ, ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ 1,20,000 ಇದೆ, ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 1,30,000 ಇದೆ. ನೋಡೋಣ. ಸೊ ಅದೇ ರೀತಿ ಬಿದು ಮಾಡ್ಕೊಂಬಿಡೋಣ. 40,000 ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಮತ್ತು ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಆಲ್ ದಿ ಮೆಟೀರಿಯಲ್ ಈಸ್ 1,20,000 ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ 1,30,000. ಸಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ 50,000, ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ 1,20,000, ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ 1,30,000. 30,000 into 1,20,000 divided by 1,30,000. ಇಟ್ ಈಸ್ ಅದು ಜಾಸ್ತಿ ಬರ್ತಾ ಇದೆ ಅಂದ್ಕೊತೀನಿ. ಸೊ ಇನ್ನೊಂದ್ಸರಿ ಮಾಡೋಣ. 30,000 ಡಿವೈಡೆಡ್ ಬೈ 1,20,000 ಇಂಟು 1,30,000 ಇವಾಗ ಬಂತು ರುಪೀಸ್ 32,500. ಸೊ ಅದೇ ರೀತಿ 40,000 ಡಿವೈಡೆಡ್ ಬೈ 1,20,000 ಇಂಟು 1,30,000 ಇಟ್ ಈಸ್ ಫ್ರ್ಯಾಕ್ಷನ್ಸಲ್ಲಿ ಬಂದಿದೆ. ಸೊ ರುಪೀಸ್ 43,330. ಸೊ ರುಪೀಸ್ ಬರಲ್ಲ, ಕ್ವಾಂಟಿಟಿ ಅಂತಿದೆ, ಕೆ ಜಿಸಲ್ಲಿ ತೋರಿಸ್ಬೇಕು. 43,333. ನೆಕ್ಸ್ಟ್ 50,000 ಡಿವೈಡೆಡ್ ಬೈ 1,20,000 ಇಂಟು 1,30,000 ಇಟ್ ಈಸ್ 54,167 kgs. ಮಾಡ್ಬೋದಾ? 32,500 ಮೈನಸ್ 43,333 ಮೈನಸ್ 54,167. ಆ್ಯಕ್ಚುಯಲ್ ಕ್ವಾಂಟಿಟಿ ಇದು ಏದು ಎಷ್ಟಿದೆ 35,000 ಇದೆ, ಬಿದು 42,000 ಇದೆ, ಸಿದು ಬಂದುಬಿಟ್ಟು 53,000 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 10,5,6. ಮಾಡ್ಬೋದಾ? 32,500 ಮೈನಸ್ 35,000 ಇಂಟು 10 ಇಟ್ ಈಸ್ ಮೈನಸ್ 25,000. ಇದೇನಾಗುತ್ತೆ ಅಡ್ವರ್ಸ್ ಆಗುತ್ತೆ. ಅದೇ ರೀತಿ 43,333 ಮೈನಸ್ 42,000 ಇಂಟು 5 ಇಟ್ ಈಸ್ 665 ಫೇವ್ರಬಲ್. ಅದೇ ರೀತಿ 54,167 ಮೈನಸ್ 53,000 ಇಂಟು 6 ಇಟ್ ಈಸ್ 7,002. ಇದು ಚೆನ್ನಾಗಿದೆ ನಂಬರು. 6,665 ಪ್ಲಸ್ 7,002 ಮೈನಸ್ 25,000. ಸೊ ಮೈನಸ್ 11,333.
ಸೊ ಇದು ಇನ್ನೊಂದು ಸರಿ ಮಾಡೋಣ. 65 plus 7,002 minus 25,000. ಸೊ ಇಷ್ಟೇ, ಇದು ಅಡ್ವರ್ಸ್. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ 5, ಕ್ಯಾಲ್ಕುಲೇಷನ್ ಆಫ್ material yield variance. Material yield variance is equal to actual yield minus standard yield into standard output price. ಸೊ ನಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಡಿವೈಡೆಡ್ ಬೈ ಹಿಯರ್ ಸ್ಟ್ಯಾಂಡರ್ಡ್ ಯೀಲ್ಡ್. ಸೊ ಸ್ಟ್ಯಾಂಡರ್ಡ್ ಯೀಲ್ಡ್ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಮತ್ತು ಸ್ಟ್ಯಾಂಡರ್ಡ್ ಯೀಲ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೀಲ್ಡ್ ಬರುತ್ತೆ. ಆರ್ ಔಟ್ಪುಟ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತೀವಿ. ಸಿಂಪಲಾಗಿ ಬರೀತಾ ಇದ್ದೀನಿ ಫಾರ್ಮುಲಾಸ್ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂತ. ಓಕೆ, ನೆಕ್ಸ್ಟ್ ಒನ್ ಈಸ್ ಒಂದು ಚೂರು ಡಿಫ್ರೆನ್ಸ್ ಇದೆ. ಇದು ಆ್ಯಕ್ಚುಯಲ್ ಯೂಸೇಜ್ ಆಫ್ ಮೆಟೀರಿಯಲ್ ಕಾಸ್ಟ್, ಆ್ಯಕ್ಚುಯಲ್ ಯೂಸೇಜ್ ಆಫ್ ಆಲ್ ಮೆಟೀರಿಯಲ್ ಕಾಸ್ಟ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಯೂಸೇಜ್ ಆಫ್ ಪರ್ ಮೆಟೀರಿಯಲ್ ಕಾಸ್ಟ್ ಬರುತ್ತೆ. ಅಂತಂದರೆ ಆ್ಯಕ್ಚುಯಲ್ ಯೂಸೇಜ್ ಆಫ್ ಆಲ್ ಮೆಟೀರಿಯಲ್ ಕಾಸ್ಟ್ ಅಂತಂದರೆ 1,30,000 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂಸೇಜ್ ಆಫ್ ಪರ್ ಯೂನಿಟ್ ಆರ್ ಪರ್ ಕೆ ಜಿ ಅಂತಂದರೆ 1,200 ಮಾಡ್ಕೊಳ್ಳೋಣ. ನಮಗೆ ಸ್ಟ್ಯಾಂಡರ್ಡ್ ಯೀಲ್ಡ್ ಅನ್ನೋದು ಸಿಗುತ್ತೆ ಇವಾಗ. ಸೊ 1,30,000 ಡಿವೈಡೆಡ್ ಬೈ 1,200 ಮಾಡ್ಕೊಂಡ್ರೆ ಸೊ 108.33 ಬರುತ್ತೆ. ಸೊ ಇವಾಗ ನಾವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ ಯೀಲ್ಡ್ ಅನ್ನೋದು ಸಿಕ್ತು. ನೆಕ್ಸ್ಟ್ ಇಯರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 8 lakhs ಇದೆ. ಸೊ ಸ್ಟ್ಯಾಂಡರ್ಡ್ ಯೀಲ್ಡ್ ಆರ್ ಆ್ಯಕ್ಚುಯಲ್ ಯೀಲ್ಡ್ ಕೂಡ ಅನ್ಕೋಬೋದು. ಸೊ ಆ್ಯಕ್ಚುಯಲ್ ಆರ್ ಸ್ಟ್ಯಾಂಡರ್ಡ್ ಯೀಲ್ಡ್ ಬೋತ್ ಆರ್ ಸೇಮ್. ಇಷ್ಟು ನಾವು 100ಗೆ ಮಾಡ್ತಾಯಿದ್ದೀವಿ. 100 ಇವಾಗ ಎಷ್ಟು ಬರುತ್ತೆ? 8,000 ಬರುತ್ತೆ. 320 8,000 ಬರೋದು. ಸೊ ಇವಾಗ 100. ಸೊ ಟೋಟಲ್ ಆ್ಯಕ್ಚುಯಲ್ ಯೀಲ್ಡ್, ಸ್ಟ್ಯಾಂಡರ್ಡ್ ಯೀಲ್ಡ್ ಬಂದುಬಿಟ್ಟು 108.33 ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ 8,000 ಮೈನಸ್ 108.33 into 8,000, it is minus 66,640. ಇದು ಅಡ್ವರ್ಸ್ ರುಪೀಸಲ್ಲಿ ತೋರಿಸಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 6th month. Thank you everyone for watching the video.